ಬಾಕಿಕ ಏನ್ ನಿಮ್ಮನೇಲಿ ಪಂಚಾಯತಿ ನಡೀತಿತ್ತಲ್ಲ, ನಾವೇನು ತಡವಾಗಿ ಬಂದ್ವಾ? ಅಯ್ಯೋ ಗಿರ್ಜಿ, ನಿಮ್ಮನೆ ಬಿಟ್ಟು ಬಂದ್ಮೇಲೆ ಇಲ್ಲಿ ಎಲ್ಲೂ ಜಗಳ ಸಿಗುತ್ತೆ ಅಂತ ಏನ್ ಖುಷಿ ಪಡಕ್ ಹೋಗ್ಬೇಡ. ನಾವ್ ಬಂದಿರೋದು ಜಗಳ ನೋಡಕ್ಕಲ್ಲ, ಮಾತಾಡೋಕೆ. ಗಿರ್ಜಿ ಪ್ರೇಮಿ, ನೀವಿಬ್ರು ಜಗಳ ಮಾಡೋದ ಮೊದ್ಲು ಬಿಡ್ರಿ. ಭಾಗ್ಯಕ್ಕ, ನಿನ್ನೆ ಗಿರ್ಜಾ ಹೇಳಿದ್ಲಲ್ಲ ಶೇಖರನ ಮನೆಗೆ ವಿಚಾರ ಏನಾಯ್ತು ಅಂತ ನಿನಗೆ ಗೊತ್ತಾತಾ? ಅದೇ ಹೇಳಕ್ಕೆ ಕಡೆ ಬಂದಿರೋದು. ಬೆಳಗ್ಗೆ ಹೋಗಿ ನೋಡೋಣ ಅನ್ಕೊಂಡಿದ್ದೆ, ಆದ್ರೆ ನಮ್ಮ ಮನೇಲಿ ನಮ್ಮ ಅತ್ತೆ ಏನತ್ತೆ ಬಟ್ಟೆ ಒಣಕು ತೊಳೆದು ಅಂತು. ಬಟ್ಟೆ ಒಣಕಣ ತೊಳೆದ್ಬಿಟ್ಟು ಅಂತ ಅಂದ್ರೆ, ಅಯ್ಯೋ ನೇಳಿಗೆ ಹಾಕಿದ್ಯಲ್ಲ ಅಂತಂತು. ಬಿಸಿಲಿಗೆ ಹಾಕಿದ್ರೆ ಬಣ್ಣ ಹೋಗುತ್ತೆ ಅಂತತೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ದಲೆ ಬಟ್ಟೆನೆಲ್ಲ ಒಂದ್ ಪುಟ್ಟಿ ಸುರಿದು ಬಂದೆ ಇತ್ಲಾಗಿ. ಗಿರ್ಜಿ, ನನ್ಗೊಂದು ಡೌಟ್ ಕಡೆ ಅಂತದೇ ಡೌಟು ನನ್ನ ಮೇಲೆ ನಿನಗೆ. ನಿಮ್ಮ ಅತ್ತೆ ಬಟ್ಟೆಗಿಂತ ನೀನ್ ಪರೀಕ್ಷೆ ಮಾಡೋದೇ ಮುಖ್ಯ ಅನ್ಸುತ್ತೆ ಕಣೆ. ಅದ್ನೇ ನಾನು ಆವಾಗವಾಗ ಕೇಳ್ತೀನಿ ಕಣೆ ನಮ್ಮ ಅತ್ತೆನ. ನಾನು ಏನೇ ಮಾಡಿದ್ರು ನಿನಗೆ ಸರಿ ಅನ್ಸದೇ ಇಲ್ವಲ್ಲ ಅಂತ. ಅವ್ರು ಹೇಳ್ತಾರೆ ನೀನು ಏನು ಮಾಡ್ಬೇಡ, ನಾನು ಮಾಡ್ತೀನಿ ಅಂತಾರೆ. ಅದೇ ನಾನು ಏನು ಮಾಡಿದ್ರೆ ಸುಮ್ಮನೆ ಇರ್ಬಿಟ್ರೆ ಸಾಕು, ಮನೆ ಕೆಲಸ ಏನು ಮಾಡಿಲ್ಲಲೇ ಅಂತ ಬೈತಾರೆ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ಲಿಲ್ಲ. ರತ್ನ, ಯಾಕೆ ಏನಾಯ್ತು? ಯಾಕೆ ಮಗ ಸಪ್ಪೆ ಮಾಡ್ಕೊಂಡಿಲ್ಲ? ಏನೂ ಇಲ್ಲ ಕಣಮ್ಮ, ಆದ್ರೆ ನಿನ್ನೆ ಅಪ್ಪನ ಜೊತೆ ಯಾರೋ ಒಬ್ರು ಮಾತಾಡಿದ್ರು, ಅವ್ರ ಮಗನ ಬಗ್ಗೆ ಏನೋ ಹೇಳಿದ್ರು, ಅದನ್ನ ಕೇಳ್ದೆ ಅಷ್ಟೇ. ಹೌದು, ಒಂದ್ ಸಾಮಾನ್ಯದ ವಿಚಾರ ಬಂದಿತ್ತು. ಇನ್ನು ಏನ್ ತೀರ್ಮಾನ ಏನಾಗಿಲ್ಲ. ನಿನ್ ಇಷ್ಟ ಇಲ್ಲ ಅಂದ್ರೆ ಯಾರೇನ್ ಒತ್ತಾಯ ಏನ್ ಮಾಡಲ್ಲ. ಒಂದ್ ಹೆಣ್ಣಿ ಮನೆಗೆ ಒಂದ್ ಗಂಡು ಇದ್ಮೇಲೆ ಬರೋದು ಹೋಗೋದು ಇದ್ದಿದ್ದೆ. ಅದಕ್ಕೆಲ್ಲ ಏನ್ ತಲೆ ಕೆಡ್ಸ್ಕೊಬೇಡ. ಎಲ್ಲ ಗೊತ್ತು ಗುರಿ ಆದ್ಮೇಲೆನೆ ಏನು ಎತ್ತಂತ ತಿಳಿದ್ಮೇಲೆ ನಿನಗೆ ಒಪ್ಪಿಗೆ ಆದ್ರೆ ಮಾತ್ರ ನಾವು ಮುಂದಕ್ಕೆ ಹೆಜ್ಜೆ ಇಡ್ತೀವಿ. ಸರಿಯಪ್ಪ. ಅಯ್ಯೋ ಕೂತ್ಕೊಳ್ರಿ, ಏನ್ ನಿಂತ್ಕೊಂಡ ಇದ್ದೀರಾ? ಬಂದಾಗಿಂದೇನುವ ಕೂತ್ಕ. ಅಯ್ಯೋ ಭಾಗ್ಯಕ್ಕ, ನಿನ್ನೆ ಶೇಖರ್ ಮನೆ ವಿಚಾರ ಅಂತ ಹೇಳಿದ್ನಲ್ಲ, ಒಂದ್ ಹೆಸರು ಬಂತು. ಆದ್ರೆ ಇವತ್ತು ರತ್ನ ಸಂಬಂಧದ ಬಗ್ಗೆ ಮಾತಾಡ್ಬೇಕು, ಅದೇ ಹೆಸರು ಬಂತು. ಅಂದ್ರೆ ಹೆಸರು ಒಂದೇ ತರ ಇದೆ. ಅದು ಕೆಲವು ಅನುಮಾನ ಕೂಡ ಬರ್ತೈತೆ. ಆದ್ರೆ ಅದು ಅನುಮಾನನ ನಾನು ಖಚಿತ ಮಾಡ್ಕೊಂಡ್ಲೇಬೇಕು. ಏನು ಎತ್ತ ಅಂತ ತಿಳ್ಕೊಂಡ್ಲೇಬೇಕು. ಇವರೇ ಬೇರೆನಾ, ಅದೇ ಆ ಹೆಸರನ್ನೇ ಬೇರೆನೋ ಅಂತ ತಿಳ್ಕೊಬೇಕು. ಆದರೆ ಒಂದೇ ಸರಿ ಅವ್ರ ಮನೆಗೂ ಅದೇ ಹೆಸರು ಬಂತು, ನಿಮ್ಮ ಮನೆಗೂ ಅದೇ ಹೆಸರು ಬಂತು ಅಂದರೆ ಯಾಕೋ ಅನುಮಾನ ಬರ್ತೈತೆ ನನಗೆ. ಏನಕ್ಕೆ ಗಿರ್ಜಿ ಹಿಂಗೆ ಹೇಳ್ತಿದ್ದೆ ನೀನು? ಏನೋ ಎತ್ತ ಅಂತ ಎಲ್ಲ ಕರೆಕ್ಟಾಗಿ ತಿಳ್ಕೊಂಡು ಮಾತಾಡು. ಒಂದೇ ಸಮಯ ಹಿಂಗೆ ಹೇಳಿದ್ರೆ ಏನಂತ? ಅಯ್ಯೋ ಭಾಗ್ಯಕ್ಕ, ನೀನ್ಯಾಕೆ ಇಷ್ಟೊಂದು ಸಪ್ಪೆ ಮಾಡ್ಕೊಂತೀಯ? ನಾನು ಅದು ಒಂದೇ ಹೆಸರು ಬಂತಲ್ಲ, ಇದು ಒಂದೇ ಹೆಸರು ಬಂತಲ್ಲ, ಏನು ಎತ್ತ ಅಂತ ತಲೆಗುಳ ಬಿಟ್ಕೊಂಡು ಅಷ್ಟೇಯ. ನಾನು ಹೋಗ್ಬಿಟ್ಟು ಏನು ಎತ್ತ ಅಂತ ಎಲ್ಲ ತಿಳ್ಕೊಂತೀನಿ. ಒಂದ್ ವೇಳೆ ನಾನು ಅಂದ್ಕೊಂಡಿದ್ದೆ ಏನಾದ್ರು ತಪ್ಪಾದ್ರೆ ನಾವೇ ನುಂಗಾಕೊಂಬಿಡೋಣ. ಅದೇ ಏನಾರು ಸರಿ ಆಯ್ತು ಅಂದ್ರೆ ರತ್ನ ವಿಷಯ ಅಲ್ವಾ, ನಾವು ಜಾಗ್ರತೆಗೆ ಇರ್ಬೇಕು ಅಲ್ವಾ. ಏನು ಎತ್ತ ಅಂತ ತಿಳ್ಕೊಂಡ್ರೆ ಒಳ್ಳೇದು ಅಲ್ವಾ ಅಂತ ಹೇಳ್ದಷ್ಟೇ. ನೀನ್ ಯಾಕೆ ಮಕ್ಕ ಸಪ್ಪೆ ಮಾಡ್ಕೊಂತೀಯ? ಸುಮ್ಮನಿರು ಗಿರ್ಜಿ. ಆ ಹೆಸರು ಈ ಹೆಸರು ಅಂತ ಏನೋ ನೀವು ಹೇಳ್ತೀಯ. ನೀನು ಹಿಂಗೆ ಅರ್ಧಂಬರ್ಧ ಮಾತು ಹೇಳ್ಬಿಟ್ಟು ನಿಲ್ಲಿಸ್ಬೇಡ. ರತ್ನ ವಿಚಿತ್ರ ಅಂದ್ರೆ ನನಗೊಂಚೂರು ಭಯ ಆಗುತ್ತೆ ಕಣೆ. ಆ ಹುಡುಗನ ಬಗ್ಗೆ ಏನು ಎತ್ತ ಅಂತ ಗೊತ್ತಾಯ್ತು ಅಂದ್ರೆ ಶೇಖರಣ್ಣನ ಮನೆಗೆ ಒಂಚೂರು ವಿಚಾರಿಸ್ಕೊಂಡು ಏನು ಎತ್ತ ಅಂತ ಅವ್ರ ಸಂಬಂಧ ಏನು ಅಂತ ತಿಳ್ಕೊಂಬಿಡು. ಏನಾದರೂ ಗೊತ್ತಿದ್ರೆ ನೇರವಾಗಿ ಕೇಳ್ಬಿಡು. ಆವಾಗ ನಮ್ಮ ರತ್ನ ಮುಂದಕ್ಕೆ ಏನು ತೊಂದರೆ ಆಗ್ಬಾರ್ದಲ್ಲ, ಅದಕ್ಕೆ ಹೇಳ್ತಿರೋದು. ಅದೇ ಹೆಸರು ಅಂತ ಹಳ್ಳು ಒಂದೇ ಹೆಸರಾದ್ರೆ ಏನ್ ಮಾಡೋದು? ಶೇಖರಣ್ಣನೇ ಒಂದ್ ಮಾತಾ ವಿಚಾರಿಸ್ಬೇಕು ಅಷ್ಟೇ. ಭಾಗ್ಯಕ್ಕ, ನೀನು ಈಗಲೇ ಏನು ತೀರ್ಮಾನ ಏನ್ ಮಾಡಕ್ ಹೋಗ್ಬೇಡ. ನನ್ಗೆ ಕೂಡ ಪೂರ್ತಿ ಏನ್ ಗೊತ್ತಿಲ್ಲ. ನಿನ್ನೆ ಶೇಖರಣ್ಣ ಮನೆ ಬಾಗ್ಲಿಗೆ ಹೋಗ್ತಾ ಇದ್ದೆ, ಆ ಹುಡುಗನ ಹೆಸರು ಕೇಳಿಸ್ತು ಅಷ್ಟೇ. ಆದ್ರೆ ಅದೇ ಹೆಸರು ರತ್ನ ಸಂಬಂಧನ ಮಾತ್ನಲ್ಲೂ ಕೇಳಿಸ್ತು ಅಂತ ಅದಕ್ಕೇನೆ ನನ್ನ ಮನಸ್ಸಿಗೆ ಒಂಚೂರು ಅನುಮಾನ ಬಂತಷ್ಟೇ. ನಾಳೆ ಮಲೇಶನಿಗೆ ಹತ್ರ ವಿಚಾರಿಸ್ತೀನಿ. ಏನು ಎತ್ತ ಅಂತ ತಿಳ್ಕೊಂಡು ನೋಡ್ರಿ ಅಂತ ಕೇಳ್ತೀನಿ ಮಲೇಶಣ್ಣಯ್ಯ. ಆವಾಗ ಹೋಗಿ ಕೇಳ್ಕೊಂಬತ್ತಾರಲ್ಲ, ಆವಾಗ ಚೂರ ಏನು ಎತ್ತ ಅಂತ ತೀರ್ಮಾನ ಮಾಡ್ಬೋದು. ಈಗಲೇ ಏನು ಅಂತ ತೀರ್ಮಾನ ಮಾಡೋಣ. ನಾನು ಒಳ್ಳೆ ನಿನಗೆ ಹೇಳಿದ್ನಲ್ಲ, ಏನ್ ಮಾಡೋದ ಏನೋ. ಗಿರ್ಜಿ, ನೀನಂತೂ ಅನುಮಾನ ಪಿಚಾಚಿ ಕಣೆ. ಏನಾರ ಒಂಚೂರು ಸಿಕ್ಕಿದ್ರೆ ಸಾಕು, ಅದ್ರಾಗೂ ಏನಾದರೂ ಹುಡುಕ್ತಿತ್ತೀಯ. ಆದ್ರೂ ನೀನು ಅನುಮಾನ ಪಡ್ತಿರೋದು ಬೇಡ ಕಣೆ. ಆದರೆ ಈ ಸಲ ರತ್ನ ವಿಷಯಕ್ಕೆ ಬೇರೆ, ಅದಕ್ಕೆ ಅವಳ ವಿಷಯಕ್ಕೆ ಬೇರೆ ಸಂಬಂಧಪಟ್ಟಿತ್ತೆ. ಹೀಗಾಗಿ ಸರಿಯಾಗಿ ತಿಳ್ಕೊಂಡು ಏನು ಎತ್ತ ಅಂತ ಒಳ್ಳೇದು ಏನು ಗೊತ್ತಿತ್ತೋ ಗೊತ್ತಿಲ್ವೋ ಅದನ್ನೆಲ್ಲ ತಿಳ್ಕೊಂಡು ಊರಿಗೆ
ಸುದ್ದಿ ಮಾಡಬೇಕು. ಇಲ್ಲ ಅಂದರೆ ಊರು ಸುದ್ದಿ ಎಲ್ಲ ಅದೇ ಬಾಯಿಗೂ ನಿನ್ನ ಬಾಯಿಗೂ ನಿಲ್ಲಲ್ಲ, ನಮ್ಮ ಬಾಯಿಗಂತೂ ಮೊದಲೇ ನಿಲ್ಲಲ್ಲ. ಅದಕ್ಕೆ ಹೇಳ್ತೀನಿ ಚೂರ ಏನು ಎತ್ತ ಅಂತ ಕರೆಕ್ಟಾಗಿ ತಿಳ್ಕೊಂಡು ಮಾತಾಡು. ಕಣೆ ಮೊದಲು ನಿಜ ಗೊತ್ತಾಗ್ಲಿ, ಹುಡುಗ ಒಳ್ಳೆಯವನ ಕೆಟ್ಟವನ ಅಂತ ಹೊರಗಿನಿಂದ ನೋಡಿದ ತಕ್ಷಣ ಏನು ಗೊತ್ತಾಗಲ್ಲ. ಆದರೆ ಭಾಗ್ಯಕ್ಕೆ ನಂಗೆ ಈಗಲೇ ತಿಳಿದ್ರೆ ಒಳ್ಳೇದು. ಮುಂದೆ ಏನೇ ಸಮಸ್ಯೆ ಬಂದ್ರೂ ಎದುರ್ಸೋಕ್ಕೆ ಸರಿ ಹೋಗುತ್ತೆ. ಏನು ಎತ್ತ ಅಂತ ಕರೆಕ್ಟಾಗಿ ಮಲೇಶ್ವನಿಗೆ ಹೇಳಿ ತಿಳ್ಕೊಂಬಿಟ್ಟು ಭಾಗ್ಯಕ್ಕೂ ಹೇಳು. ಅಯ್ಯೋ ಅಮ್ಮ, ನೀನು ಯಾಕೆ ಅಷ್ಟೊಂದು ಆದ್ರದಲ್ಲಿ ಏನು ಮಾಡಕ್ಕೆ ಹೋಗ್ಬಿಡ್ರಿ. ನನಗೆ ಮದುವೆಗೆ ಆಗೋಕ್ಕೇನು ಭಯನೇ ಇಲ್ಲ, ಸರಿನಾ? ಆದರೆ ಹುಡುಗ ಹೇಗಿದ್ದಾನೆ ಅಂತ ತಿಳ್ಕೊಳ್ಳೋಕೆ ಮಾತ್ರ ಮುಂದುವರಿರಿ ಅಂತ ಹೇಳಿದಷ್ಟೇ. ಏನು ಇತ್ತ ಅಂತ ಗೊತ್ತಾದರೆ ಒಳ್ಳೇದಲ್ವಾ? ಅದಕ್ಕೆ ನನಗೆ ಇಷ್ಟ ಆಗಿದ್ದಾರೆ ನಾನು ನೇರವಾಗಿ ಹೇಳ್ತೀನಿ, ಇಷ್ಟ ಇಲ್ಲ ಅಂದ್ರೂ ನೇರವಾಗಿ ಹೇಳ್ತೀನಿ. ನನ್ನ ಜೀವನದ ವಿಚಾರದಲ್ಲಿ ನೀವು ನನ್ನ ಮಾತನ್ನು ಕೇಳ್ತೀರ ಅಂತ ನನಗೆ ಗೊತ್ತು. ಅದಕ್ಕೆ ನನಗೆ ಅಷ್ಟು ಸಾಕಮ್ಮ. ನೀನು ಯಾಕೆ ಅಷ್ಟೊಂದು ಸಪ್ಪಗಿದೆಯಾ? ಸುಮ್ಮನಿರು. ಅಯ್ಯೋ ರತ್ನ, ನಿನ್ನ ಮಾತನ್ನ ಕೇಳ್ದಲ್ಲ ನಾವೇನು ಮಾಡಲ್ಲ. ನೀನು ನೆಮ್ಮದಿಯಾಗಿರು. ಹುಡುಗನ ಮನೆ ಬಗ್ಗೆ ಏನು ಎತ್ತ ಅಂತ ಎಲ್ಲ ತಿಳ್ಕೊಂಡು ಆಮೇಲೆ ನೋಡೋಣ. ಈಗ ನೀನೇನು ತಲೆ ಕೆಡ್ಸ್ಕೊಳಕ್ ಹೋಗಬೇಡ, ನೀನು ಹೋಗು. ಏನ್ರೆ ಯಾರು ಮದ್ವೆ ಅಂತ ಹೇಳಿದ್ರಿ? ರತ್ನಳಿಗೆ ಮದುವೆ ಮಾಡ್ತೀರಾ? ನನಗೆ ಯಾಕೆ ಯಾರು ಹೇಳಿಲ್ಲ? ನನ್ನ ಅಜ್ಜಿ ಅಲ್ವಾ? ನನ್ನನ್ನು ಬಿಟ್ಟು ನೀವೆಲ್ಲರೂ ಮದುವೆ ಮಾಡ್ತಿದ್ದೀರಾ? ಅಯ್ಯೋ ಅಜ್ಜಿ, ಇನ್ನೂ ಏನು ಮದುವೆ ಏನಾಗಿಲ್ಲ. ಹುಡುಗನ ಮನೆ ವಿಚಾರ ಮಾತ್ರ ಬಂದಿತ್ತೆ. ನೀವು ಈಗಲೇ ಮದುವೆ ಊಟದ ಮೇನೋ ಕೇಳೋಕೆ ಶುರು ಮಾಡಕ್ಕೆ ಹೋಗಬೇಡಿ. ಏನೇ ಊಟದ ಪಟ್ಟಿ ಮಾಡ್ತಿದ್ದೀರಾ? ನನಗೆ ಸಿಹಿ ಮಾಡ್ತೀರಾ? ಅದನ್ನು ಮಾತ್ರ ಸರಿಯಾಗಿ ಕೇಳಿಸ್ಕೊಂಡೆ. ಕೇಳಿಸ್ಕೊಂಡ್ರಿ ಬಿಡ್ರಿ ನೀವು. ನನ್ನ ಪ್ರೀತಿಯ ವೀಕ್ಷಕರೇ, ನಾನು ಕತೆ ಮಾಡ್ತಿರೋದು ನಿಮಗೆಲ್ಲರಿಗೂ ಇಷ್ಟ ಆಗ್ತಿದೆಯೋ ಇಲ್ವೋ ನನಗೊಂದು ಗೊತ್ತಾಗ್ತಿಲ್ಲ. ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಹಕರಿಸಿ. ಈ ಕಥೆಯನ್ನು ಮುಂದುವರಿಸೋಣ. ನಿಮಗೆ ಯಾವ ರೀತಿ ಕತೆ ಬೇಕು ಅಂದರೆ ಕಮೆಂಟ್ ಮಾಡಿ.